ನಮಸ್ಕಾರ. ಮಂಜೂಸ್ ಕೈರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಪಾಲಕ್ ಪಪ್ಪು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ ಒಳಗೆ ಒಂದು ಸಣ್ಣ ವಾಟ್ಗ ಹೆಸರುಬೇಳೆ, ಒಂದು ಸಣ್ಣ ವಾಟ್ಗ ತೊಗರಿಬೇಳೆ ಸ್ವಚ್ಛ ಹಿಂಗೆ ತೊಳ್ಕೊಂಡು ಇಟ್ಕೊಳ್ತೀನಿ ರೀ. ಇದು 4 ಜನಕ್ಕೆ ಆಗುವಷ್ಟು ಮಾತ್ರ ತೋರಿಸ್ಲಿಕ್ಕತ್ತೀನಿ. ಸ್ವಚ್ಛ ಹಿಂಗೆ ತೊಳೆದು ಕಟ್ ಮಾಡಿರ್ತಕ್ಕಂಥ ಒಂದು ಸೂಡು ಪಾಲಕ್ ಹಾಕ್ಕೊಳ್ತೀನಿ. ಪಾಲಕ್ ದಂಟೇನದಲ್ರಿ ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಈಗ ಇದ್ರೊಳಗೆ ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತೀನಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಧನಿಯಾ ಪುಡಿ ಅರ್ಧ ಚಮಚ, ಸಾರಿನ ಪುಡಿ ಅರ್ಧ ಚಮಚ, 8-10 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, 2 ಕಟ್ ಮಾಡಿದಂಥ ಟೊಮ್ಯಾಟೊ, ನೀರು, ಬೇಳೆ ಕುದಿಯೋಷ್ಟು ನೀರು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೀನಿ. ಮುಚ್ಚಿ 3 ವಿಸಿಲ್ ಬರೋವರೆಗೆ ಕೂಗಿಸ್ಕೊಳ್ತೀನಿ. ಮೂರು ವಿಸಿಲ್ ಆಗ್ಯಾವ್ರಿ. ಗ್ಯಾಸ್ ಬಂದ್ ಮಾಡ್ಕೊಳ್ತೀನಿ. ಇದು ಕುಕ್ಕರ್ ಆರ್ಲಿಕ್ಕೆ ಬಿಡ್ತೀನಿ. ಕುಕ್ಕರ್ ಆರ್ಯದ ಕುಕ್ಕರ್ ಮುಚ್ಚಳ ತೆಗಿತೀನಿ. ಕುದ್ದಿರತಕ್ಕಂಥ ಇದೇನು ಟೊಮ್ಯಾಟೊ ಐತೆ ನೋಡ್ರಿ, ಅದ್ರ ಮ್ಯಾಲಿನ ಸಿಪ್ಪಿ ತಗೊಳ್ತೀನಿ. ಕುದಿಸಿದಂಥ ಪಾಲಕ್ಕು ಬೇಳೆನ ಒಂದೇ ಜೀವ ಮಾಡ್ಕೊಳ್ತೀನಿ. ಕಡಗೋಲ್ ತೊಗೊಂಡು ನುಣ್ಣಗೆ ಮಾಡ್ಕೊಳ್ತೀನಿ ರೀ. ಚೆಂದಂಗೆ ಹಿಂಗೆ ಒಂದೇ ಜೀವ ಆಗ್ಬೇಕ್ರಿ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಒಂದು ಕಡಾಯಿ ಬಿಸಿ ಮಾಡ್ಕೊಂಡೇನಿ ರೀ. ಅದರೊಳಗೆ 2 ಚಮಚ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಮತ್ತು ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ. ಇಲ್ಲಿ ನೀವು ಸಣ್ಣ ಸಾಂಬಾರು ಉಳ್ಳಾಗಡ್ಡಿ ಸಿಗ್ತಾವೆ ನೋಡ್ರಿ, ಅದನ್ನು ಹಾಕ್ಕೋಬೋದು, ಮತ್ತು ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾ ಮಾತ್ರ ಉಳ್ಳಾಗಡ್ಡಿ ಕರಿಬೇವು ಮಾತ್ರ ಹಾಕ್ಕೊಳ್ಲಿಕ್ಕತ್ತೀನಿ. ಉಳ್ಳಾಗಡ್ಡಿ ಭಾಳ ಕೆಂಪು ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಕುದಿಸಿದಂಥ ಪಾಲಕ್ ಪಪ್ಪು ಏನೈತೆ ನೋಡ್ರಿ, ಅದನ್ನು ಹಾಕ್ಕೊಂಡು ಚೆಂದಂಗೆ ಒಂದು ಕುದಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಬೇಳೆ ಕುದಿಸುವಾಗೂ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡಿದ್ವಿ, ಅದಕ್ಕೆ ಉಪ್ಪಿನ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ರಿ. ಪಾಲಕ್ ಪಪ್ಪು 1-2 ಕುದ್ದೈತ್ರಿ. ಈಗ ಬೌಲಿಗೆ ಹಾಕ್ಕೊಳ್ತೀನಿ. ಪಾಲಕ್ ಪಪ್ಪು ರೆಡಿಯಾಗಿದೆ. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು.